ಇದು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ. ಸರ್, ಮಾನವ ಸಂಪನ್ಮೂಲ ವಿಭಾಗದ ಉಪಕುಲಪತಿ ಸಚಿವ ಹುದ್ದೆಗೆ ಚಂದ್ರಕಾಂತ್ ನೇಮಕ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ಕುವೆಂಪು ಯೂನಿವರ್ಸಿಟಿ. ಶಿವಮೊಗ್ಗ ಕುವೆಂಪು ವಿಶ್ವವಿದ್ಯಾನಿಲಯ ವಿವಿಧ ಸಮಸ್ಯೆ ಹಾಗೂ ಆರೋಪಗಳನ್ನು ಎದುರಿಸುತ್ತಿದ್ದು, ಇಂತಹ ಸನ್ನಿವೇಶದಲ್ಲಿ ಪ್ರಭಾರ ಕುಲಸಚಿವರು ಏಪ್ರಿಲ್ 1ರಂದು ತಾರಾತುರಿಯಲ್ಲೇನೋ ಎಂಬಂತೆ ಹೊರಡಿಸಿರುವ ಜ್ಞಾಪನ ಪತ್ರವು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ದಶಕಗಳ ಹಿಂದೆ ಹುದ್ದೆ ಕಾಯಂವಾತಿ ರದ್ದುಗೊಳಿಸಲು ಆದೇಶವಾಗಿದ್ದರೂ ಸಹ ಕರ್ತವ್ಯದಲ್ಲಿ ಮುಂದುವರಿಯುತ್ತಿರುವ ಎಂ ಚಂದ್ರಕಾಂತ್ ಅವರನ್ನು ಕುಲಪತಿಗಳ ಆದೇಶದ ಮೇರೆಗೆ ಪ್ರಭಾರ ಕುಲಸಚಿವರು ಮಾನವ ಸಂಪನ್ಮೂಲ ಮತ್ತು ನಿರ್ವಹಣೆ ವಿಭಾಗದ ಕುಲಸಚಿವರ ಹುದ್ದೆಗೆ ಆಂತರಿಕ ಬದಲಾವಣೆ ಮಾಡಿ ಏಪ್ರಿಲ್ 1ರಂದು ಜ್ಞಾಪನ ಪತ್ರ ಹೊರಡಿಸಿದ್ದಾರೆ. ರಾಜ್ಯ ಸರ್ಕಾರ IAS ಅಧಿಕಾರಿಯಾಗಿರುವ ಜಿಪಂ CO ಎನ್ ಹೇಮಂತ್ ಕುಮಾರ್ ಅವರನ್ನು ಕುವೆಂಪು ವಿಶ್ವವಿದ್ಯಾನಿಲಯದ ಪ್ರಭಾರ ಕುಲಸಚಿವ ಹುದ್ದೆಗೆ ನಿಯೋಜಿಸಿದ ತಕ್ಷಣದಿಂದಲೇ ಜಾರಿ ಬರುವಂತೆ ಮಾರ್ಚ್ 31ರಂದು ಆದೇಶ ಹೊರಡಿಸಿತ್ತು. ಆದರೆ ಈ ಆದೇಶ ಹೇಮಂತ್ ಅವರ ಕೈ ತಲುಪಿ ಅವರ ಅಧಿಕಾರ ವಹಿಸಿಕೊಳ್ಳುವ ಮುನ್ನವೇ ತಾರಾತುರಿಯಲ್ಲಿ ಪ್ರಭಾರ ಕುಲಸಚಿವ ಸ್ಥಾನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕುಲಸಚಿವ ತಿಮ್ಮರಾಯಪ್ಪ ಇವರು ಸರ್ಕಾರದ ಮಾರ್ಚ್ 31ರ ಆದೇಶದ ನಂತರ ಏಪ್ರಿಲ್ 1ರಂದು HR ಉಪಕುಲಸಚಿವ ಹುದ್ದೆಗೆ ಎಂ ಚಂದ್ರಕಾಂತ್ ಅವರನ್ನು ನೇಮಿಸಿ ಜ್ಞಾಪನ ಹೊರಡಿಸಿದ್ದಾರೆ. ಚಂದ್ರಕಾಂತ್ ಅವರು ಈ ಹಿಂದೆ ಅವ್ರ ಮೇಲೆ ಆರೋಪ ಇತ್ತು, ಚಂದ್ರಕಾಂತ್ ಅವ್ರ ಮೇಲೆ, ಆದರೂ ಅವ್ರನ್ನ ಅಲ್ಲಿ ಹುದ್ದೆಯಲ್ಲಿ ಮುಂದುವರಿಸಿದ್ರು. ಈಗ ಏನು ಮಾಡಿದ್ದಾರೆ, ಹೇಮಂತ್ ಕುಮಾರ್ ಅವರು ಅಧಿಕಾರ ತಗೊಂಡಿದ್ದಾರೆ, AS ಅಧಿಕಾರಿ. ಅದಕ್ಕಿಂತ ಮುಂಚೆನೇ ಇವರು ಚಂದ್ರಕಾಂತ್ ಅವರನ್ನು ಮಾನವ ಸಂಪನ್ಮೂಲ ವಿಭಾಗಕ್ಕೆ ಕುಲಸಚಿವ ಹುದ್ದೆಗೆ ಆಯ್ಕೆ ಮಾಡಿದ್ದಾರೆ ಸರ್. ಅದು ಕಾನೂನು ಬಾಹಿರ.